ಇವತ್ತು ತಾಯಂದಿರೆಲ್ಲರೂ ಕೂಡ ನಮ್ಮನ್ನ ಸ್ಮರಿಸಿಕೊಂಡು ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಮ್ಮ ಧರ್ಮಸ್ಥಳದ ವೀರಯ್ಯ ಹೆಗಡೆಯವರು ಒಂದು ಪತ್ರವನ್ನು ಬರೆದು ನನಗೂ ಒಂದು ಫೋನ್ ಮಾಡಿ ಹೇಳಿದ್ರು, ಡಿ ಕೆ ಶಿವಕುಮಾರ್, ನೀವು ಕೊಟ್ಟಂತ ಈ ಶಕ್ತಿ ಕಾರ್ಯಕ್ರಮದಿಂದ, ನೀವು ಕೊಟ್ಟಂತ ಗೃಹಲಕ್ಷ್ಮಿ ಕಾರ್ಯಕ್ರಮದಿಂದ ನಮ್ಮ ದೇವಸ್ಥಾನದ ಏನು ಎಲ್ಲ ಪ್ರವಾಸಿಗರು 1ಕ್ಕೆ 4 ಪಟ್ಟಾಗಿದೆ. ನಾವು ಉಚಿತವಾಗಿ ಅವರಿಗೆಲ್ಲ ಪ್ರಸಾದ ಕೊಡ್ತಾ ಇರ್ಬೋದು, ಆದರೆ ನಮ್ಮ ಹುಂಡಿಗಳು ಅಷ್ಟೇ ಜೋರಾಗಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ಆಮೇಲೆ ಎಲ್ಲರೂ ಕೂಡ 10 ರೂಪಾಯಿ 15 ರೂಪಾಯಿ ಕೊಟ್ಟು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ, ಕಾಂಗ್ರೆಸ್ ಸರ್ಕಾರದ ಹೆಸರಿನಲ್ಲಿ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾನ್ಯ ಶ್ರೀ ವೀರಯ್ಯ ಹೆಗಡೆಯವರು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನನಗೂ ಕೂಡ ತಿಳಿಸಿದ್ರು. ಇದಕ್ಕಿಂತ ಏನ್ ಶಕ್ತಿ ಬೇಕು ನಮಗೆ? ಇದಕ್ಕಿಂತ ಏನ್ ಜನತೆ ಆಶೀರ್ವಾದ ಬೇಕು? ನಾನು ಈ ವರ್ಷ ಆಸ್ತಾಂಬೆ ದೇವಸ್ಥಾನಕ್ಕೆ ಬಂದಿದ್ದೆ. ನಮ್ಮ ಸರ್ಕಾರದ ಮುಖಂಡತ್ವದಲ್ಲಿ ಬಹಳ ದೊಡ್ಡ ವಿಜೃಂಭಣೆಯಿಂದ ಇವತ್ತು ನಮ್ಮ ಸರ್ಕಾರದಲ್ಲಿ ಆ ಒಂದು ದೇವಸ್ಥಾನದ ಕಾರ್ಯಕ್ರಮ ಆಯಿತು. ಹೋದ ವರ್ಷ 2 ಕೋಟಿ ಚಿಲ್ಲರೆ ಹಣ ಆ ಹುಂಡಿಗೆ ಬಂದಿತ್ತು. ಈ ವರ್ಷ 8.5 ಕೋಟಿ ರೂಪಾಯಿ ಹಣ ಆ ದೇವಸ್ಥಾನಕ್ಕೆ, ತಾಯಿ ಆಸ್ತಾಂಬೆಗೆ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ಪ್ರವಾಸಿಗರು ಉಚಿತವಾದಂತ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದಾರೆ ಅಂತ ಇದಕ್ಕಿಂತ ಸಾಕ್ಷಿ ಬೇಕಾಗಿದೆ. ಇವತ್ತು ತಮ್ಗೆ ಹೇಳೋದಿಷ್ಟೇ, ನಾವು ಈ ಚಿಕ್ಕಮಗಳೂರಿನ ಮಹಾಜನತೆಯಲ್ಲೇ ಅಪಾರವಾದಂತ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ನಮಗೆ ಸಿಕ್ಕಿದಂತ ಅವಕಾಶದಲ್ಲಿ ನಿಮ್ಮ ಋಣವನ್ನು ತೀರಿಸಬೇಕು ಅಂತೇಳಿ ಇವತ್ತು ನಾವು ಈ ಚಿಕ್ಕಮಗಳೂರಿಗೆ ಬಂದಿದ್ದೇವೆ. ಇವತ್ತು ನಾವೆಲ್ಲ ಅಧಿಕಾರವನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಜಾರ್ಜ್ ಸಾಹೇಬರ ಮುಖಂಡತ್ವದಲ್ಲಿ ಅಧಿಕಾರ ನಡೀತಾ ಇದೆ. ಭ್ರಷ್ಟ ಮುಕ್ತ ರಾಜ್ಯವನ್ನಾಗಿ ಮಾಡಲಿಕ್ಕೆ ಈ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಉತ್ತಮವಾದಂತಹ ಅಧಿಕಾರಿಗಳ ತಂಡವನ್ನ ನಮ್ಮ ಜಿಲ್ಲಾಧಿಕಾರಿ ಇರ್ಬೋದು, SP ಇರ್ಬೋದು ಮತ್ತು ಎಲ್ಲ ಅಧಿಕಾರಿಗಳು ಈ ಜಿಲ್ಲೆಯಲ್ಲಿ ನಮ್ಮ ಶಾಸಕರ ಜೊತೆಯಲ್ಲಿ ಸೇರಿಕೊಂಡು ಒಂದು ಉತ್ತಮವಾಗಿ ಜನರ ಹೃದಯವನ್ನು ಗೆಲ್ಲುವಂತ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಂಧುಗಳೇ, ನಾವು ಭಾವನಾತ್ಮಕವಾಗಿ ಚರ್ಚೆ ಮಾಡೋದು ಬೇಡ, ಬದುಕಿನ ಬಗ್ಗೆ ನಾವು ಚರ್ಚೆ ಮಾಡೋಣ. ಇವತ್ತು ಗ್ಯಾರಂಟಿಯ ಸಮಾವೇಶ ಇಲ್ಲಿ ಮಾಡ್ತಾ ಇರ್ಬೋದು. ಮುಖ್ಯಮಂತ್ರಿಗಳು ಬಹಳ ದೀರ್ಘವಾಗಿ ನಿಮ್ಮ ಗ್ಯಾರಂಟಿಗಳ ಬಗ್ಗೆ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಇನ್ನು ಮಾತಾಡೋರಿದ್ದಾರೆ. ಆದರೆ ನಾನು ಹೇಳೋದಿಷ್ಟೇ,